ಇದು ಇತಿಹಾಸದಲ್ಲಿ ಬರ್ತದೆ. ಶಾಸನಗಳಲ್ಲಿ 10 ಶಾಸನಗಳನ್ನು ಸಿಗುತ್ತವೆ. ಇದು ಪೌರಾಣಿಕ ಹಿನ್ನೆಲೆ. ಅಂದರೆ ಇತಿಹಾಸಕಾರರಿಗೆ ಏನು ಬೇಕಂದ್ರೆ ಸಾಕ್ಷಿ ಬೇಕು. ಪುರಾಣ ಮಾತ್ರ ಎಲ್ಲವೂ ಪುರಾಣ ನಂಬಲಿಕ್ಕಾಗಲ್ಲ, ಕೆಲವು ನಂಬಬೇಕಾಗ್ತದೆ. ಯಾವಾಗ ಸಿಗಲಿಲ್ಲ ಅಂದ್ರೆ ನಾವು ಅದನ್ನೇ ಆಧಾರ ಇಟ್ಕೊಂಡು ನಾವು ಇತಿಹಾಸ ರಚನೆ ಮಾಡಬೇಕಾಗ್ತದೆ. 10 ಶಾಸನಗಳು ನಿಮ್ಮ ಊರಿನಲ್ಲಿ ಸಿಗ್ತವೆ. ಶಿಲಾಶಾಸನ, ಕಲ್ಲಿನ ಮೇಲೆ ಶಾಸನ ಬರೆಸ್ತೀವಿ. ಅಂತ 10 ಶಾಸನಗಳು ನಿಮ್ಮ ಊರಿನಲ್ಲೇ ಅದು 11ನೇ ಶತಮಾನದ ಹಿಡ್ಕೊಂಡು 12ನೇ ಶತಮಾನ ತನಕ 73, 74, 75, 76 ಹೀಗೆ ಈ ಇಸುವಿಗಳ ರೂಪದಲ್ಲಿ ಬರ್ತಾವೆ. ಇಲ್ಲಿ ನೀಲಕಂಠ ದೇವಾಲಯದ ಪರಿಸರ ನೋಡ್ಬೇಕು. ಮತ್ತೆ ಎದುರುಗಡೆ ಇರುವಂತಹ ಸೂರ್ಯನಾರಾಯಣ ದೇವಾಲಯ. ಆ ದೇವಾಲಯಗಳು, ಒಂದು ಸೂರ್ಯನಾರಾಯಣ ದೇವಾಲಯದ ಸ್ಥಿತಿ ನಾವು ಬಹಳ ಖೇದ ಅನಿಸ್ತಾ ನಮಗೆಲ್ಲ ನಾವು ಭೂಮಿ ಮೇಲೆ ಇದ್ದೇವಲ್ಲಪ್ಪ, ನಂದು ಒಂದು ಪಾತ್ರ ಇರ್ಬೇಕು. ನಾನಂತೂ ಈ ಊರಿನಾಗ ಜನಿಸಿಲ್ಲ ಅಂದ್ರೂ ಕಲಬುರಗಿ ಒಳಗೆ ಜನಿಸಿಲ್ಲ ಅಂದ್ರೆ ಕಾಳಿಗೆ ನನ್ನ ಊರು ಅಂತ ಕರಿತೀನಿ. ಯಾಕಂದ್ರೆ ಕಲಬುರಗಿ ಒಳಗೆ ಅಂದು ಹುಟ್ಟಿದ್ದೇವೆ ಅಂದ್ರೆ ಅದು ಕಾಳಿಗೆ ನನ್ನ ಊರೇ. ಯಾರು ತಪ್ಪು ತಿಳ್ಕೊಬೇಡ್ರಿ. ಈ ಊರಿನ ಇತಿಹಾಸವನ್ನ ಇವ್ರು ಯಾರೋ ಮುಳುಗಿ ಮುಂಡ್ಯಾರವ್ರು ಬಂದರು ಹಿಂಗೆ ಹೇಳಿದ್ರು ಅಂತ ನಿಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಒಂದು ಸಲ ಪುಟ್ಟಿದ ಹೇಳ್ಬಿಡ್ಬೇಕು. ನಾಡ್ರಿ ನಾಳೆ ಹೋಗೋಣ, ಮೆಟ್ರಿಕ್ ಪೂರ್ವ ಶಾಲೆ, ನಿಮ್ದು ಯಾವ ಶಾಲೆ, ವಾರ್ಷಿಕೋತ್ಸವ, ಅದು ನಿಮ್ಮ NSS ಘಟಕಗಳು, ಇವೆಲ್ಲವನ್ನ ಅಲ್ಲಿ ತೊಡಗಿಸಿ. ಸಾಹಿತ್ಯ ಪರಿಷತ್ ನಿಮ್ಮ ಜೊತೆ ಇರ್ತದೆ. ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಚುನಾವಣೆ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಆಗಿ ನಿಂತು ಆ ಕಾಳಿಗೆ ಕ್ಷೇತ್ರದ ಇತಿಹಾಸವನ್ನ ಹೇಳಿ ನಾವು ಇಲ್ಲಿಂದೇ ನಾವು ವಿಜಯ ಪತಾಕೆಯನ್ನು ಹಾರಿಸಿದ್ದೇವೆ. ಯಾಕಂದ್ರೆ ಇದು ಪವಿತ್ರ ಕ್ಷೇತ್ರ ನಮ್ಗೆ ಆಶೀರ್ವಾದ ಬಹಳ ಇದೆ. ಅದಕ್ಕೆ ಪದೇ ಯಾರು ನಂಬಿಕೊಂಡು ಬರ್ತಾರಲ್ಲ ಅವ್ರಿಗೆ ಒಳ್ಳೆಯದೇ ಆಗ್ಯದ. ನೀಲಕಂಠೇಶ್ವರ ದೇವಾಲಯ ಅಂದ್ರೆ ಎಂಥವ್ರಿಗೆ ಒಳ್ಳೆಯದು ಮಾಡೋದು. ನಿಮ್ಮ ಊರಿಗೆ ಹೆಸರು ಬರಬೇಕಾದ್ರೆ ಕಾರಣ ಅಂದ್ರೆ ಭಗವಂತನ ನಂಬಿದಕ್ಕಾಗಿ ಈ ಊರಿಗೆ ಹೆಸರು ಬಂತು. ಕಾಳಾಸುರನ ಹೆಸರು ಕಾಳಿಗೆ. ಮತ್ತು ಕನ್ನಡಿಗರ ವಿಷಯ ಬಂದಾಗ ಮೈ ರೋಮಾಂಚನ ಆಗ್ತದೆ. ಕುರಿತೋದರಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಕಾವೇರಿಯಿಂದ ಮಹಾ ಗೋದಾವರಿವರೆಗೆ ಪಸರಿಸಿದ ನಾಡು ಅಂತ ನಾವು ಹೇಳ್ತೇವಲ್ಲ. ಎಲ್ಲಿದೆ ನನ್ನ ಅಭಿಮಾನ ಹೇಗಿರ್ಬೇಕಂದ್ರೆ, ಇಲ್ಲಿನ ಜಾನಪದ ಸಂಸ್ಕೃತಿ, ಇಲ್ಲಿನ ಕಲೆ, ವಾಸ್ತುಶಿಲ್ಪ. ಅಲ್ಲಿ ಒಂದು ಶಿಲ್ಪ ನೋಡಿದೇವ್ರೆ, ವಿಜಯಕುಮಾರ್ ಅಪ್ಪರೇನೋ ಶಿಲ್ಪ ನೋಡಿದೇವಿ. ಎಂಥ ಬ್ಯೂಟಿಫುಲ್ ರೀ, ಎಂಥ ಅದ್ಭುತವಾದಂಥ ಮಹಿಳೆ, ಕನ್ನಡತೆಗೆ, ಕನ್ನಡ ನಾಡಿಗೆ ಆದರ್ಶಪ್ರಾಯ ಮಹಿಳೆ ಆ ಶಿಲೆಯಲ್ಲಿ ನಾವು ನೋಡಿದೇವಿ. ನೋಡುವ ಸಂವೇದನಶೀಲ ಹೃದಯ ಯಾರ್ಯಾರು ಹೆಂಗೆಂಗೋ ನೋಡ್ಬೋದು. ನನಗೆ ನೋಡುವ ಸಂವೇದನಶೀಲ ಹೃದಯ ಇರಬೇಕು. ನನ್ನ ಸಹೋದರಿ ಆ ಕನ್ನಡತಿ ನೋಡ್ರಿ ಹೆಂಗೆ ಉಡುಪುಗಳು ಹೆಂಗೆ ಧರಿಸ್ತಿದ್ದಳು. ಸೋಷಿಯಲ್ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಅಂದಿನ ಮಹಿಳೆಯರು ಹೇಗಿದ್ರು, ಆಭರಣಗಳನ್ನು ಹೆಂಗೆ ಧರಿಸ್ತಿದ್ರು, ಹೇರ್ ಸ್ಟೈಲ್ ಹೆಂಗೆ, ಉಡುಪುಗಳು ಹೆಂಗೆ, ಅವ್ರು ಹೇಗಿದ್ರು ಬ್ಯೂಟಿಫುಲ್. ನಾವೆಲ್ಲ ನಾವು ಬ್ಯೂಟಿಫುಲ್ ಅಲ್ಲ, ನಮಗಿಂತಲೂ ಬ್ಯೂಟಿಫುಲ್ ಸುಂದರವಾದಂಥ ಮಹಿಳೆಯರು, ಸುಂದರವಾದಂಥ ಪುರುಷರು, ವೀರರು, ಸಜ್ಜನ ಸದ್ಗುಣಿಗಳು ಈ ಊರಿನಲ್ಲಿ ಆದು ಹೋಗಿದ್ದಾರಲ್ಲ, ಅದು ಮೈ ರೋಮಾಂಚನ ಆಗ್ತದೆ. ಒಂದೊಂದು ಕಲ್ಲನ್ನ ನಾವು ಈ ಶಿಲೆಯನ್ನ ನೋಡ್ಬೇಕು. ಕಲ್ಲು ಅನ್ನೋದಕ್ಕಿಂತ ಆ ಕಲ್ಲಿನಲ್ಲಿ ಕತೆ ಹೇಳ್ತವ, ಆ ಶಿಲ್ಪದ ಮುಖಾಂತರ ಕಥೆಯನ್ನು. ಅಲ್ಲೊಂದು ವೀರಗಲ್ಲಿದೆ. ಆ ನೀಲಕಂಠೇಶ್ವರ ಗುಡಿಯ ಎದುರುಗಡೆ ಒಂದು ವೀರಗಲ್ಲಿದೆ. ಎಂತ ಅದ್ಭುತ. ಮತ್ತೆ ಈ ಕಡೆ ಆ ರಾಮಲಿಂಗೇಶ್ವರ ಗುಡಿ ಎದುರುಗಡೆ ಒಂದು ವೀರಗಲ್ಲಿದೆ. ಊರಿನಲ್ಲಿ ಸುತ್ತಾಡಿದ್ರೆ ವೀರಗಲ್ಲುಗಳು ಸಿಗ್ತಾವ. ಜೈನ ಬಸದಿ ಇದೆ, ಮಲ್ಲಿಕಾರ್ಜುನ ದೇವಾಲಯ ಇದೆ, ಇನ್ನೊಂದು ದೇವಾಲಯ ಇದೆ, ಬಿಬ್ಬೇಶ್ವರ ದೇವಾಲಯ, ಹೀಗೆ ತೀರ್ಥಗಳಿವೆ. ಎಲ್ಲ ನೋಡ್ರಿ ಎಷ್ಟು, ರಾಮತೀರ್ಥ, ವಿಷ್ಣು ತೀರ್ಥ, ರೇವತಿ ನದಿ, ಹೇಗೆ ಎಲ್ಲ ವ್ಯವಸ್ಥೆಯನ್ನು ನೋಡುವಂತ ಮನಸ್ಸು ನನಗೆ ಬೇಕು. ನನ್ನೂರು ನನಗೆ ಮೇಲು. ನಾವೇನು ಸಾಧನೆ ಮಾಡಿದೇವ್ರಿ? ಅರೆ ನಾನ್ ಸಾಧನೆ ಮಾಡಿಲ್ಲ ಅಂದ್ರೆ ಇಲ್ಲ. ನನ್ನ ಹಿಂದೆ ತಾತ ಮುತ್ತಾತನ ಇದ್ದನಲ್ಲ, ಸಾಧನೆ ಮಾಡ್ಯಾನಂತ. ಒಂದು ಕಲ್ಲು ಎತ್ತಿಡ್ರಿ, ಅವರೇ ಕಟ್ಟಿದಂತ ಕಲ್ಲು ಒಂದ್ ಸ್ವಲ್ಪ ಎತ್ತಿಡ್ರಿ, ನಿಮ್ಮ ತಾಕತ್ತೇನು ನೋಡ್ತೀನಿ. ನಿಮ್ಮ ತಾಕತ್ತು, ನಮ್ಮ ತಾಕತ್ತೇನು? ಅವರೊಟ್ಟು ಕಲ್ಲು ಎತ್ತರಕ್ಕೆ ನಮ್ಗೆ ಆಗಲ್ಲ. ಅವ್ರ ಊಟ ಇದೇ ನೆಲದಿಂದ ಊಟ ಮಾಡ್ತಿದ್ರು. ಅವ್ರು ಇಲ್ಲಿಂದೇ ಅನ್ನದಾನ ಎಲ್ಲ ಇಲ್ಲಿಂದೇ ಅವ್ರ ಆಹಾರ, ಪೌಷ್ಟಿಕ, ಇಲ್ಲಿಂದೇ ನೀರು,
ಅದೇ ರಾಮ ಕೊರೆದಂತ ನೀರು ನಾವು ನೀರು ಕುಡಿದಿವೆ. ನೀರಂದ್ರೆ ಜಲ ಜಲ ಶಕ್ತಿಭರಿತವಾದಂತಹ ನೀರು. ಆ ನೀರನ್ನೇ ಕುಡಿದಂತವರು ಶಿಲ್ಪಿಗಳಾದರು, ಸಾಧಕರಾದರು. ಈ 1000 ಹಳ್ಳಿಗಳಿಗೆ ರಾಜಧಾನಿಯಾಗಿದೆ. ಈ ಊರು 1000 ಹಳ್ಳಿಗಳಿಗೆ ರಾಜಧಾನಿ. ದ ಕಿಂಗ್ಡಮ್ ಆಫ್ ದ ಮನ್ಯದಡಿ ಸಾಸಿರ ನಾಡು ಅಂತ ಕರೀತಾರೆ. ದ ಕಿಂಗ್ಡಮ್, ಒಂದು ಕಾಲಕ್ಕೆ ರಾಜಧಾನಿಯಾಗಿ ಮೆರೆದಂತ ಈ ಊರಿನ ಇತಿಹಾಸ ಕೇಳಿದ್ರೆ ಮೈ ರೋಮಾಂಚನ ಆಗ್ತದೆ. ಈಗ ತಾಲೂಕಾ ಕೇಂದ್ರ ಆಗಲಿಕ್ಕೆ ಎಷ್ಟು ವರ್ಷ ಆಯ್ತು? 1000 ಹಳ್ಳಿಗಳಿಗೆ ರಾಜಧಾನಿಯಾಗಿ ವೀರಗೊಂಕರಸರ ಪ್ರಭುಗಳಿಗೆ ಅದು ರಾಜಧಾನಿಯಾಗಿತ್ತು. ಇಲ್ಲಿಂದೇ ಯುದ್ಧವನ್ನ ಪ್ರಾರಂಭ ಮಾಡುತ್ತಿರು, ಇಲ್ಲಿಂದೇ ಆಡಳಿತ ಮಾಡುತ್ತಿದ್ರು. ರಾಜ ಇಲ್ಲೇ, ರಾಣಿ ಇಲ್ಲೇ, ಬೊಕ್ಕಸ ಇಲ್ಲೇ, ಟ್ರೆಜುರಿ ಇಲ್ಲೇ, ಹಣಕಾಸಿನ ವ್ಯವಸ್ಥೆ ಇಲ್ಲೇ, ಟಂಕಶಾಲೆ ಇಲ್ಲೇ, ಆರ್ಥಿಕ ವ್ಯವಸ್ಥೆ ಇಡೀ 1000 ಹಳ್ಳಿಗಳಿಗೆ ಆರ್ಥಿಕ ಎಕನಾಮಿಕ್ ಕಂಡೀಷನ್, ಎಕನಾಮಿಕ್ ಸ್ಥಿತಿಯನ್ನು ಸುಧಾರಣೆ ಮಾಡಿದಂಥವ್ರು ಕಾಳಗಿಯ ಜನ ನಾವು. ಈಗ ವಾಣಿಜ್ಯೋದ್ಯಮ ಏನು ಚೆನ್ನಾಗಿ ಬೆಳೆದಂದ್ರೆ ಉದ್ಯಮೆದಾರರು ವೇದಿಕೆ ಮೇಲೆ ಇದ್ದಾರೆ. ಉದ್ಯಮೆದಾರರು ಬೆಳೆದಿರಂದ್ರೆ ನಮ್ಮ ಹಿಂದೆ 1000 ವರ್ಷಗಳ ಹಿಂದೆ ಇಲ್ಲಿ ಉದ್ಯಮೆದಾರರಿದ್ರು. ಬರೇ ಉದ್ಯಮೆದಾರರು ಅಲ್ಲವರು ದೇವಾಲಯಕ್ಕೆ ದೇಣಿಗೆ ಕೊಡ್ತಿದ್ರು. ನೀವೇ ಹಂಗೆ ಪರಿಷತ್ತಿಗೆ ದೇಣಿಗೆ ಕೊಡ್ತಿರಲ್ಲ, ಹಂಗೆ ದೇವಾಲಯಕ್ಕೆ, ಧರ್ಮದ ಕಾರ್ಯಗಳಿಗೆ, ಪ್ರವಚನಗಳಿಗೆ, ಮಠಮಾನ್ಯಗಳಿಗೆ ದೇಣಿಗೆ ಕೊಡುತ್ತಿದ್ರು. ಗುಡಿ ಅಂದ್ರೆ ಕೇವಲ ಗುಡಿ ಅಲ್ಲ, ಪೂಜೆ ಅಷ್ಟೇ ಅಲ್ಲ. ಆ ಗುಡಿಯಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ, ನ್ಯಾಯದಾನ ಮಾಡ್ತಿದ್ದ ರಾಜ ಬಂದು. ಆ ಗುಡಿಯಲ್ಲಿ ಆಡಳಿತ ಮಾಡ್ತಿದ್ದ. ಆ ಗುಡಿಯಲ್ಲಿ ಬಂದು ನಿಂತು ಒಬ್ಬ ಅಧಿಕಾರಿ ಬಂದು ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದ. 1000 ಹಳ್ಳಿಗಳಿಗೆ ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದ. ಸೊ ದ ಸೆಂಟರ್ ಆಫ್ ದ ಅಡ್ಮಿನಿಸ್ಟ್ರೇಷನ್, ದ ಸೆಂಟರ್ ಆಫ್ ದ ಕೋರ್ಟ್, ದ ಸೆಂಟರ್ ಆಫ್ ದ, ನೋಡ್ರಿ, ಕೇಂದ್ರ, ಆಡಳಿತದ ಕೇಂದ್ರ, ನ್ಯಾಯಾಂಗದ ಕೇಂದ್ರ, ಆರ್ಥಿಕ ಚಟುವಟಿಕೆಗಳ ಕೇಂದ್ರ, ಧಾರ್ಮಿಕ ಕೇಂದ್ರ ಗುಡಿಯಾಗಿತ್ತು ನಮ್ದು. ಗುಡಿ ನಮ್ಮ ಪ್ರಾಚೀನ ಸಂಸ್ಕೃತಿಯ ಒಂದು ಕೈಗನ್ನಡಿ. ಇವತ್ತು ನಾವು ನೋಡ್ತೀವಿ. ಅದಕ್ಕೆ ಗುಡಿ, ಆಗಿನ ಕಾಲದಲ್ಲಿ ಗುಡಿಗಳೇ ನಮಗೆ ಆಧಾರ ಆಗಿತ್ತು. ಈ ರೀತಿಯಾದಂತಹ ಈ ನೆಲದ ಸಂಸ್ಕೃತಿಯನ್ನ ನಾವು ಇನ್ನಷ್ಟು ಪ್ರಖರವಾಗಿ ಜನರಿಗೆ ತಿಳಿಸಬೇಕು. ಏನ್ರಿ ಅಲ್ಲೇನದ ಕಾಳಗಿ, ಇಲ್ಲೇನದ ರೀ, ನೀ ಏನಪ್ಪ, ನಾ ಏನಪ್ಪ, ನೆಗೆಟಿವ್ ಥಿಂಕಿಂಗ್ ಇಲ್ಲದು. ನೋಡಿ, ನಾವು ಹಿಂಗಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಯಾರು ಇತಿಹಾಸವನ್ನ ಮರೀತಾರೆ, ಯಾರು ಇತಿಹಾಸವನ್ನ ತಿಳಿದುಕೊಳ್ಳುವುದಿಲ್ಲವೋ ಅವರು ಇತಿಹಾಸ ರಚನೆ ಮಾಡುವುದಿಲ್ಲ, ಇತಿಹಾಸದಲ್ಲಿ ಬರುವುದಿಲ್ಲ, ಸಾಧಕರ ಸಾಲಿನಲ್ಲಿ ಬರುವುದಿಲ್ಲ. ನಮ್ಮ ನಾಡು, ನಮ್ಮ ಮನೆ, ನಮ್ಮ ನೆಲದ ಸಂಸ್ಕೃತಿಯನ್ನ ತಿಳ್ಕೊಳ್ಬೇಕು. ಅಲ್ಲಿ ನೆಲದ ಸಂಸ್ಕೃತಿಯಲ್ಲಿ ಏನಾದರೂ ತಪ್ಪುಗಳಿದ್ದಾರೆ ಸರಿಪಡಿಸಿಕೊಂಡು ಭವಿಷ್ಯತ್ತನ್ನು ರೂಪಿಸಿಕೊಳ್ಬೇಕಂತೇಳಿ ಯಾರು ಹೇಳಿದ್ರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸಂವಿಧಾನದ. ಕನ್ನಡಿಗರು ಅಂದ್ರೆ ಬರೇ ಮೈಸೂರು ಒಡೆಯರು ಕನ್ನಡಿಗರು ಆಗೋದಿಲ್ಲ. ಕನ್ನಡಿಗರಂದ್ರೆ ಹಂಪೆ, ವಿಜಯನಗರ ಸಾಮ್ರಾಟರು ಹಂಪೆ ಆಗೋದು, ಅವ್ರು ಅಷ್ಟೇ ಕನ್ನಡಿಗರು ಆಗೋದಿಲ್ಲ. ನೋಡ್ರಿ, ಕಾಳಗಿಯ ಜನರು ಸಹಿತ ಕನ್ನಡಿಗರು. ಒಂದು ಕಾಲಕ್ಕೆ ಟ್ರೇಡಿಂಗ್ ಸೆಂಟರ್ ಆಫ್ ದ ಜಗತ್ತಿನ ಒಂದು ಏನು ಟ್ರೇಡಿಂಗ್ ಸೆಂಟರ್ ಇತ್ತು, ವಾಣಿಜ್ಯ ಕೇಂದ್ರವಾಗಿತ್ತು. ಜಗತ್ತಿನ ಜನ ಖರೀದಿ ಮಾಡ್ತಿದ್ರು. ತೆಂಗು, ಅಡಿಕೆಯನ್ನ ಖರೀದಿ ಮಾಡ್ತಿದ್ರು. ಸಾಂಬಾರ ಪದಾರ್ಥಗಳನ್ನು ಕಾಳಿಯಿಂದ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಆಗ್ತಿತ್ತು. ಎಂಥ ಮೈ ರೋಮಾಂಚನ. ಇಲ್ಲಿನ ಶಾಸನಗಳು ಉಲ್ಲೇಖ ಆಗ್ತವೆ. ಇಲ್ಲಿನ ಶಾಸನಗಳು ಉಲ್ಲೇಖನ ಈಗ ಹೇಳ್ತಾ ಇರುವುದು ಬರೀ ಇದು ಅಲ್ಲ, ನಾನು ದಾಖಲೆ ಸಮೇತ ಒದಗಿಸ್ತೀನಿ ನಿಮಗೆ. ಇಲ್ಲಿನ ರಾಜ, ಒಬ್ಬ ರಾಣಿಯು ಸಹಿತ ಆಡಳಿತ ತೇಂಗ್ಳಿ. ಇಲ್ಲಿನ ಒಬ್ಬ ರಾಣಿ ತೇಂಗ್ಳಿಯನ್ನ 70 ಹಳ್ಳಿಗಳಿಗೆ ಆಕೆ ಆಡಳಿತ ಮಾಡ್ತಿದ್ದಳು. ಈ ಜಗತ್ತಿನಲ್ಲಿ ಬಹುದೊಡ್ಡ ಶ್ರೇಷ್ಠ ಅರಸ ಯಾರಾದರೂ ಕೇಳಿದ್ರೆ ಒಬ್ಬ ನೃಪತುಂಗ ಚಕ್ರವರ್ತಿ ದಕ್ಷಿಣ ಭಾರತದಲ್ಲಿ, ಒಬ್ಬ 6ನೇ ವಿಕ್ರಮಾದಿತ್ಯ. ನೃಪತುಂಗ ಚಕ್ರವರ್ತಿ ರಾಷ್ಟ್ರಕೂಟ ಅರಸ. ಇನ್ನೊಬ್ಬರು ಅರಸರಿದ್ದರು. ಯಾರಂದ್ರೆ ಕಲ್ಯಾಣ ಚಾಲುಕ್ಯರ, ಕಲ್ಯಾಣವನ್ನು ರಾಜಧಾನಿ ಮಾಡಿಕೊಂಡು ಆಡಳಿತ ಮಾಡುವಂತಹ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ. ತ್ರಿಭುವನ ಮಲ್ಲ ಅಂತ ಕರೀತಾರೆ. ಜಗತ್ತಿನಲ್ಲಿ ಅಂತ ರಾಜನೇ ಇಲ್ಲ ಅಂತ ಕವಿ ಹೇಳ್ತಾನೆ. ಜಗತ್ತಿನಲ್ಲಿ ಇಂಥ ರಾಜನೇ ಇಲ್ಲ. ಅವನು ಎಷ್ಟು ಆದರ್ಶ ವ್ಯಕ್ತಿಯಾಗಿದ್ದ. ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಅದು ಕೆಲಸ ಮಾಡ್ತಿದ್ದಂತ, ಜನರ ಸೇವೆ ಮಾಡ್ತಿದ್ದಂತ, ಜನರ ಬಗ್ಗೆ ಅನುಕಂಪ ಇತ್ತಂತ, ಪ್ರಜೆಗಳೇ ತನ್ನ ಮಕ್ಕಳಂತೆ ಭಾವಿಸಿದಂತ ಅಂಥ ರಾಜನ ಆಡಳಿತದ ವ್ಯಾಪ್ತಿಯಲ್ಲಿ ಈ ಊರಿತ್ತು ಅಂತ. ಶ್ರೇಷ್ಠವಾದಂತ ಊರಿನಲ್ಲಿ ಹುಟ್ಟಿದೇವಲ್ಲ. ಬೇಲೂರು ಹಳೆಬೀಡಿಗಿಂತಲೂ ನನ್ನ ಊರು, ಅಥವಾ
ನೋಡ್ರಿ ಬೇಲೂರು ಹಳೆಬೀಡು ಅದು ಒಂದು ರಾಜ